ನಿನಗೆ ನೀರು ತರ್ಲಿಕ್ಕೆ ಹೇಳಿದ, ಸಾರು ತರ್ಲಿಕ್ಕೆ ಹೇಳಿದಲ್ಲ ನಾನು. ನೀರು ತರದಿದ್ರಲ್ಲಿ ನೀನು ನಮ್ಮ ಕೊಡಪನ ಹೇಳಿಬಿಟ್ಟು ಅವನ ಮುಸುಡಿಗೆ ಬಡಿಬೇಕಿತ್ತು, ಕೊಟ್ಟಿರಲ್ಲ ಕೊಡಪನ. ಓ ದೇವರೇ, ಅಯ್ಯೋ ದೇವರೇ, ಇದನ್ನು ಕುಡಿಬೇಕಂತೆ ನಾನು. ಆ ನೀರಲ್ಲಿ ಕಸ ಎಷ್ಟುಂಟು. ಇವಳು ಬೇಕು ಬೇಕಂದ್ರೆ ಮಣ್ಣು ತಂದು ಹಾಕಿದ್ದಾಳೆ. ಇದನ್ನು ಕುಡಿಬೇಕಲ್ಲ ನಾನು, ಇದನ್ನು ಕುಡಿಬೇಕಲ್ಲ ನಾನು. ಆ ನೀರನ್ನು ಕುಡಿಬೇಕು ನಾನು. ಬೇರೆ ಹಿಡ್ಕೊಂಡು ಬಾ, ಹೋಗು, ಬೇರೆ ಹಿಡ್ಕೊಂಡು ಬಾ. ತೆಗಿ ತೆಗಿ ನಿನಗೆ ನೀನು ಭಜನೆ ಮಾಡ್ಲಿಕ್ಕೆ ಕೂತದ ಕೂತು ಅಂತ ಹೇಳಿದ್ರೆ ಹಾಗೆ ಕೂತು ಇಲ್ಲಿ ಗೊತ್ತಾ, ಹಾಗೆ ಹಾಗೆ ಕೂತ್ಕೊಳ್ಳಿಕ್ಕಿಲ್ಲ. ಮೊಣಕಾಲ ಹಾಗೆ ಕೂತ್ಕೊಂತ ಹೇಳಿದ್ರೆ ಒಳ್ಳೆ ಪಾಯಸ ತಿನ್ಲಿಕ್ಕೆ ಊಟಕ್ಕೆ ಕೂತ್ಕೊಂಡ. ರಸಾಯನ ನಿನಗೆ ಎಲ್ಲ ಬಾರಿ ಬರ್ತದೆ ನಿನಗೆ ರಸಾಯನ. ಈಗ ಬರ್ತದೆ. ಹೌದಾ? ಹೌದು ನಿನಗೆ ಹೌದೌದು. ಎಂತದಕ್ಕೆ? ಹೇಳುದಿಲ್ಲ ನಾನು. ಅಯ್ಯೋ ಕಾಲು ನೋವು, ಕೈ ನೋವು, ಸ್ವಲ್ಪ ಕಾಲು ತಿಕ್ಕು. ಹತ್ತಿರ ಹಾಗೆ ಸ್ವಲ್ಪ ಹೊತ್ತು ಕಾಲು. ಅಕ್ಕ ಇದೇನಕ್ಕ? ನೀನು ಕೇಳುವ ಪ್ರಶ್ನೆ ಅದು. ವಾತ ವಾತ ನಿನ್ನ ಅಜ್ಜಿಗೆ ವಾತ ವಾತ ಬರುವ ದೇಹವ ಇದು. ಕಾಲು ಆನೆ ಕಾಲಿನಾಗೆ ಎಂತದ್ದು? ಅದೇ ಕಾಲು ನೋವು. ಒತ್ತು ಬೇಗ. ಮೆಲ್ಲ ಒತ್ತು, ಮೆಲ್ಲ ಒತ್ತು. ಏನಾಗ್ತದೆ ಹೊಡೆದ್ರೆ? ನೋವು ಆಗ್ತದ? ಈ ಕಡೆ ಬಾ. ಈಗ ನೋವು ಆಗ್ತದ? ಈಗ ನೋವು ಆಗ್ತದ? ಈಗ ನೋವು ಆಗ್ತದ? ಈಗ ನೋವು ಆಗ್ತದ? ಆಗ್ತದ? ಒತ್ತು. ನೀ ಕಾಲು ಒತ್ತಂತ ಹೇಳಿದ್ರೆ ನನಗೆ ನೋವು ಮಾಡ್ಲಿಕ್ಕೆ ಹೇಳಿದಲ್ಲ. ನೀನು ಈ ದ್ವೇಷವನ್ನು ಇದರಲ್ಲಿ ತಿರ್ಸಿಕೊಳ್ಬೇಡ ನೀನು. ಹೇಗೆ ಹೇಗಾಯ್ತು ಅಂತ? ಒಳ್ಳೇದಾಯ್ತಲ್ಲ? ನೀನೀಗ ನನ್ನ ದಾಸಿ, ಗೊತ್ತಾಯ್ತಲ್ವಾ? ಸುಮ್ಮನೆ ಮಾತ್ಸರ್ಯದಿಂದ ಒಬ್ಬರೊಡನೆ ಕಾದಾಡ್ಲಿಕ್ಕೆ ಬರುವುದಲ್ಲ, ಎಲ್ಲ ತಿಳಿದು ನೀವು ಹರಿಸಬೇಕು. ಆವತ್ತು ನೀನು ಮಾತ್ಸರ್ಯದಿಂದ ಅಂಡವನ್ನು ಒಡೆಯದಿದ್ರೆ ನೀನು ಹೆಳವ ಹುಟ್ಟುತ್ತಿದ್ರಾ? ಇಲ್ಲ. ಮೊದಲು ಮಾತ್ಸರ್ಯವನ್ನು ತೋರ್ಪಡಿಸಿದವಳು ನೀನೇ. ಅದಕ್ಕೆ ನಿನಗೆ ಈ ಶಿಕ್ಷೆ. ಅನವರತವು ನೀನು ನನ್ನ ದಾಸಿ ಆಗ್ಬೇಕು, ನನ್ನ ಮಕ್ಕಳ ದಾಸಿ ಆಗ್ಬೇಕು, ಅವರನ್ನು ಹೊತ್ತುಕೊಂಡು ತಿರುಗಾಡಬೇಕು. ಹಾಗೆ ಕೆಲಸ ಮಾಡಬೇಕು. ಗೌರಮ್ಮನೆ ಒಂದಿಷ್ಟು ಬಳೆಯನ್ನು ಹಾಕಿಕೊಂಡೆ ನೀನು ಗೌರಮ್ಮ ಆಗುದಿಲ್ಲ, ಗೊತ್ತಾಯ್ತಲ್ಲ? ಅದನ್ನು ಪರಿಪಾಲಿಸಿಕೊಂಡು ಬರಬೇಕು. ನೀವೇ ಹೇಳಿಕೊಟ್ಟ ಪಾಠ. ಹೌದೌದು, ನಾನು ಹೇಳಿಕೊಟ್ಟದ್ದು. ನಿನಗೆ ಒಂದಿಷ್ಟು ಬಳೆ ಹಾಕಲಿಕ್ಕೆ ಹೇಳಿದ್ದೇನೆ ನಾನು. ಎಂತದ್ದು? ಯಾವಾಗ ಹೇಳಿಕೊಟ್ಟದ್ದು? ನೀನು ಬಿಟ್ಟಿದ್ದಿ. ಮಾಡಿದ ಕೆಲಸವನ್ನು ಮಾಡಿ, ಹೇಳಿದ ಕೆಲಸವನ್ನು ಮಾಡಬೇಕು, ಹೋಗ್ಬೇಕು. ಅದಾಗುದಿಲ್ಲ ಇದಾಗುದಿಲ್ಲ ಅಂತೆಲ್ಲ ಹೇಳಿಕ್ಕಿಲ್ಲ, ಗೊತ್ತಾಯ್ತಲ್ಲ? ಹಾಗೆ ಈ ಕಾಲ ಆಯ್ತಾ? ಆಯ್ತಾ? ಕುಡಿಲಿಕ್ಕೆ ಸ್ವಲ್ಪ ನೀರು ಇಟ್ಕೊಂಡು ಬಾ. ಆಗ ಕುಡಿದ ಎಂತದ್ದು? ಕುಡಿಯುವ ನೀರದು. ಬೇಗ ಎಂತ ಬಿಸಿ. ಕೆಲಸ ಮಾಡಲಿಕ್ಕೆ ಸಂಕಡೆಯವರಿಗೆ ದೇಹ ಬೆಳೆಸಿದ್ದು ಬಿಟ್ಟರೆ ಒಂದು ಕೆಲಸ ಮಾಡ್ಲಿಕ್ಕೆ ನಿನ್ನಿಂದಾಗುದಿಲ್ಲ. ಹೇಳಿದ ಕೆಲಸ ಯಾವುದಾದ್ರೂ ಒಂದು ಸರಿಯಾಗಿ ಮಾಡ್ತೀನಿ ನೀನು, ಒಂದೊತ್ತಿಗೆ ಬರ್ತೀನಿ ನೀನು ಸರಿಯಾಗಿ. ಎಂತದ್ದು? ಎಂತ ಮಾಡುದಿಲ್ಲ, ನೀನು ಬೇಡ. ಹೌದಾ? ಬಾ
ದಂಡಿ ಪಾಳಿಲ್ ಕಟುಕೆ ತರಳನು ದಿಸಿಬ ಅರುಣನ ಶಾಪ ಪರಿಗಾರ ಅರುಣನ ಶಾಪ ಪರಿಗಾರವೆಂದಿಗಿನ್ನಗುವುದು ಹೇಗಿದ್ದ ಈ ವಿನತಿ ಜೀವನ ಇಂದಿಗೆ ಎಲ್ಲಿಗೆ ತಲುಪಿತು? ಸ್ವತಂತ್ರಳಾಗಿ ಇದ್ದವಳು ಆದರೆ ಕೇವಲ ಒಂದೇ ಒಂದು ಮತ್ಸರದಿಂದಲಾಗಿ ಪ್ರಕರಣ ಇಲ್ಲಿಯವರೆಗೆ ಮುಂದುವರಿಯುತ್ತಾ ಬಂತು. ರಾತ್ರಿ ಹಗಲತ್ತಿಲ್ಲ, ಹಿಂಸೆ ಹಿಂಸೆ ಹಿಂಸೆ. ನನ್ನ ಜೀವನದಲ್ಲಿ ಭಾಗ್ಯವನ್ನು ಕಾಣಬೇಕೆಂದು ಯೋಚಿಸಿದವಳು ನಾನು. ಆದರೆ ಈ ಭಾಗ್ಯ ಎನ್ನುವುದು ಸೌಭಾಗ್ಯದ ಬದಲು ದೌರ್ಭಾಗ್ಯ ಹೋಯ್ತಲ್ಲ, ದೌರ್ಭಾಗ್ಯ. ಹಿಂಗಾರಿದ್ದಕ್ಕೆ ಉರುಳಿದುದೇ 500 ವರುಷ ನಾನಿಲ್ಲಿದ್ದು ಕಳೆದೇ ಹೋಯಿತು. ಉರುಳಿದುದೇ 500 ವರುಷ ನಾನಿಲ್ಲಿದ್ದು ಕಿರಿದಂಡ ಅಲ್ಲಿಗೇನಾಯ್ತು ಕಿರಿದಂಡ ಅಲ್ಲಿಗೇನಾಯ್ತು ಹರಿಗೆ ಬಲ್ಲ ನೀನು ತಾ ಮರುಗಲು ಆ ಇಷ್ಟರವರೆಗೆ ಇಲ್ಲಿಯೇ ಇವಳ ಸೇವೆಯನ್ನು ಮಾಡುತ್ತಾ, ಇವಳ ಮಕ್ಕಳ ಸೇವೆಯನ್ನು ಮಾಡುತ್ತಾ ನನ್ನ ಜೀವನವನ್ನೇ ಕಳೆಯುವಂತಾಯಿತು. ಇಲ್ಲಿ ಬಂದು ಸೇರಿಯೋ 500 ವರ್ಷಗಳೇ ಕಳೆದು ಹೋಯಿತು. ನನ್ನ ಜೀವನದ ಪಾಡು ಹೇಗಾಗಿರಬೇಕು? ಹಾಗಾದರೆ ಅಲ್ಲಿ ಇರುವಂತಹ ಒಂದು ಅಂಡ, ಉಳಿದಂತಹ ಅಂಡದ ಪ್ರಕರಣ ಏನಾಗಿರಬಹುದು? ಹರಿಯೇ ಬಲ್ಲ. ಹರಿಯೇ, ಸರ್ವವೂ ನಿನ್ನಿಂದಲೇ, ಸರ್ವವೂ ನಿನ್ನದೇ. ಏನು ಮಾಡುತ್ತೀಯೋ ಏನು ಬಿಡುತ್ತೀಯೋ ಅದು ನಿನಗೇ ಬಿದ್ದದು. ಆದರೆ ಈ ಕ್ಷಣದಲ್ಲಿ ನನ್ನ ಈ ಸಂಕಷ್ಟವನ್ನು ಯಾರಲ್ಲಿ ಹೇಳಲಿ, ಯಾರಿದ್ದಾರೆ? ಕಂಡನ ಗರುಡನವ್ಯಯ ದೇಗದೀಪ ಪರೆಯ ಹರದಿ ಬಂದು ಜನನಿಗೆ ರಘುದ ಇಂತಿಂದ ಚಿಂತಿಸದಿರು ತಾಯಿ ಕಿವಿ ಕಂದ ನಾನಿದ್ದ ಬಂದೆ ನಮ್ಮ ಚಿಂತಿಸದಿರು ತಾಯಿ ಕಿವಿ ಕಂದನಾದಿತ್ತ ಒಂದೇ ನಮ್ಮ ಅಂಡದಿಂದ ಭಾವಿಸಿ ನಿನ್ನ ಅರುಣದಲ್ಲಿ ಅಂಡದಿಂದ ಭಾವಿಸಿ ನಿನ್ನ ಅರುಣದಲ್ಲಿ ಕಡೆ ಬಂದೆ ನಮ್ಮ ಸಂತೈತಿ ತುರರೆನ್ನ ಕಳುಗಲು ಪೊರಮ ಸಂತೈತಿ ತುರರೆನ್ನ ಕಳುಗಲು ಪೊರಮ ಬಂದೆ ನಮ್ಮ ಪೀತ ನಿಂತಿಳಿದೆಲ್ಲ ಅಣ್ಣನ ಕಂಡು ನುಡಿದುತ್ತ ಪೀತ ನಿಂತಿಳಿದೆಲ್ಲ ಅಣ್ಣನ ಕಂಡು ನುಡಿದುತ್ತ
ನನ್ನ ಹೆಸರು. ಹೌದಮ್ಮ. ಈ ಹಿಂದೆ ತಂದೆಯವರು ನಿನಗೆ 2 ಅಂಡಗಳನ್ನು ಅನುಗ್ರಹಿಸಿದರು. ಸತ್ಯ. ಒಂದನ್ನು ನೀನು ಅವಸರಪಟ್ಟು ನಿಷ್ಪ್ರಯೋಜಕಗೊಳಿಸಿದೆ. ಸತ್ಯ ಮಗನೇ. ಮತ್ತೊಂದು ಅಂಡ 1000 ವರ್ಷವಾದಾಗ ತನ್ನಿಂದ ತಾನೇ ಒಡೆದು ಅದರಿಂದ ಉದ್ಭವಿಸಿ ಬಂದವ ನಾನು. ಹೌದೇ? ಆ ಕೂಡಲೇ ನಿನ್ನನ್ನು ಶುದ್ಧ ಮುಂದುವರಿದು ಬಂದಾಗ ಇಂದ್ರಾದಿ ದೇವತೆಗಳ ಅನುಗ್ರಹವಾಗಿದೆ. ಮಾತ್ರವಲ್ಲ, ತಂದೆಯ ಬಳಿಗೈದು ಸಕಲ ವಿಚಾರವನ್ನು ತಿಳಿದು ಅಣ್ಣನಾದಂತ ಅರುಣನನ್ನು ಕಂಡು ಅವನನ್ನು ನುಡಿಸಿ ನಿನ್ನ ನರಸುತ್ತ ಬಂದವನ. ಅಮ್ಮ, ದೂರದಿಂದ ನಿನ್ನನ್ನು ನೋಡಿದೆ, ಕಣ್ಣೀರನ್ನು ಸುರಿಸ್ತಾ ಇದ್ದೆ, ಕಷ್ಟಪಡ್ತಾ ಇದ್ದೆ. ನಿನ್ನ ಅಕ್ಕ, ನನ್ನ ದೊಡ್ಡಮ್ಮ ಈ ರೀತಿಯಲ್ಲಿ ನಿನಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಾಳೆ. ಅಮ್ಮ ಮಗನೇ, ಹಗಲು ರಾತ್ರಿ ಎನ್ನದ ನೀ ದುಡಿಯುವುದನ್ನು ಕಂಡೆನಮ್ಮ. ಅಮ್ಮ, ಇನ್ನು ಹೆದರಬೇಡ, ನಾನಿದ್ದೇನೆ, ಭಯ ಪಡಬೇಡ. ನಿನ್ನ ಮನದ ಇಚ್ಛೆ ಏನು ಹೇಳು, ನಡೆಸುವುದಕ್ಕೆ ಸಿದ್ಧನಿದ್ದೇನೆ. ನಿನ್ನನ್ನು ಕಂಡಂತ ಈ ವೇಳೆ ನನ್ನ ಮನದಲ್ಲಿರುವಂತಹ ಸಂತೋಷ ಹಿಮ್ಮಡಿಗೊಳ್ಳುತ್ತಾ ಇದೆ ಮಗನೇ. ಯಾವಾಗ ನಿನ್ನನ್ನು ಕಾಣುತ್ತೇನೆ, ಹೇಗಿದ್ದೀಯೋ ಏನೋ ಎತ್ತ ಎನ್ನುವ ಹಾಗೆ ನನ್ನ ಮನಸ್ಸು ಇಷ್ಟರವರೆಗೆ ನಿನಗಾಗಿ ಹಂಬಲಿಸುತ್ತಾ ಇತ್ತು. 500 ವರ್ಷಗಳಿಂದ ಇದೇ ಮನೆಯಲ್ಲಿ ಅಕ್ಕ ನೀಡುವಂತಹ ಚಿತ್ರಹಿಂಸೆಯನ್ನು ಅನುಭವಿಸುತ್ತಾ ನನ್ನ ದಿನವನ್ನು ಕಳೆದವಳು ಮಗನೇ. ನೀನು ಬಂದೆಯಲ್ಲ, ಸಂತೋಷವಾಯಿತು ಮಗನೇ. ದುಃಖ ಪಡ್ಲಿಕ್ಕಿಲ್ಲ. ಇಲ್ಲ, ನಿನ್ನ ಮಗ ಇದ್ದಾನೆ ಮಗನೇ. ಇಷ್ಟೆಲ್ಲ ನಡೆದದ್ದು ಕೇವಲ ಒಂದು ಪಂಥದಿಂದಲಾಗಿ ಮಗನೇ. ಆದರೆ ನಿನ್ನನ್ನು ಕಂಡಂತಹ ವೇಳೆಗೆ ಒಂದೊಮ್ಮೆಗೆ ನನ್ನ ತೋಳಿಗೆ ನಿನ್ನನ್ನು ಬಿಗಿದಾಗಿ ಅಪ್ಪಬೇಕೆ.